ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂದು ಸಚಿವರಿಗೆ ಖಾತೆ ಹಂಚಿಕೆಯಾಗುತ್ತೆ. ಇದು ಲೇಟೆಸ್ಟ್ ಅಪ್ಡೇಟ್. ಖಾತೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಯಾವುದೇ ಬದಲಾವಣೆ ಖಾತೆಯಲ್ಲಿ ಇಲ್ಲ. ಇದು ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ. ಲೋಕಭವನದಿಂದ ಖಾತೆ ಪಟ್ಟಿ ಬರ್ತದೆ, ಎಲ್ಲವೂ ಕೂಡ ಸುಗಮವಾಗಿ ಆಗುತ್ತೆ. ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ಖಾತೆ ಬದಲಾವಣೆ ಇಲ್ಲ. ಇಂದು ಸಚಿವರಿಗೆ ಖಾತೆ ಹಂಚಿಕೆ ಆಗತ್ತೆ. ಖಾತೆಯಲ್ಲಿ ಯಾವುದೇ ತರನಾದಂತಹ ಬದಲಾವಣೆ ಇಲ್ಲ ಅಂತ ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ನೋಡಿ, ಈಗಾಗಲೇ ಗಮನಿಸ್ತಾ ಇದ್ವಿ ಒಂದ್ ಕಡೆ ಖಾತೆ ವಿಚಾರಕ್ಕೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಂತ. ನಾನು ಈಗಾಗಲೇ ಹೇಳಿದಾಗೆ ಫಸ್ಟ್ ನನಗೆ ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಒಂದಿಷ್ಟು ಜನ ಅವರ ಬೆಂಬಲಿಗರು ಅಥವಾ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ಆದರೆ ಸಚಿವ ಸ್ಥಾನ ಕೊಟ್ಟು ಪ್ರಮಾಣ ವಚನ ಆಯಿತು. ಅದಾದ ನಂತರ ನನಗೆ ಇಂಥದ್ದೇ ಖಾತೆ ಬೇಕು, ಆ ಖಾತೆ ಕೊಟ್ಟಿಲ್ಲ, ಪ್ರಬಲವಾದಂತ ಖಾತೆನೇ ಬೇಕು ಅಂತ ಪಟ್ಟು ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಅಂತವ್ರಿಗೆ ಖಾತೆ ಸಿಕ್ಕಿಲ್ಲ ಅಂತ ಅವರಿಷ್ಟಂದ್ರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಲೇಟೆಸ್ಟ್ ಈಗ ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾ ಇರುವಂತಹ ಮಾಹಿತಿ ಪ್ರಕಾರ ಖಾತೆಯಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ. ಅವರು ಯಾವ್ಯಾವ ಖಾತೆಯನ್ನು ಕೊಟ್ಟಿದ್ರು ಅದೇ ಖಾತೆಯನ್ನು ಅವರು ನಿಭಾಯಿಸಿಕೊಂಡು ಹೋಗಬೇಕು ಅಂತ ಈಗ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಸೊ ನೋಡ್ಬೇಕು ಇನ್ನು ಮತ್ತಷ್ಟು ಏನಾದ್ರೂ ಅದರಲ್ಲೂ ಕೂಡ ಚೇಂಜಸ್ ಆಗುತ್ತಾ ಅಥವಾ ಏನು ಅಂತ. ಯಾವ ಬದಲಾವಣೆ ಇಲ್ಲ. ನೋಡಿ, ಈಗಾಗಲೇ ಗಮನಿಸ್ತಾ ಇರಬಹುದು ಡಿಕೆ ಶಿವಕುಮಾರ್ ಅವರಲ್ಲಿ ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾ ಇದ್ದಾರೆ ಖಾತೆ ವಿಚಾರದಲ್ಲಿ ಯಾವ ಬದಲಾವಣೆ ಕೂಡ ಇಲ್ಲ ಅಂತ ಸ್ಪಷ್ಟವಾದಂತ ಮಾಹಿತಿಯನ್ನ ಕೊಟ್ಟುಬಿಟ್ಟಿದ್ದಾರೆ ಈಗಾಗಲೇ. ಅಂದ್ರೆ ಸದ್ಯಕ್ಕೆ ಯಾವುದೇ ರೀತಿಯಾದಂತ ಬದಲಾವಣೆ ಇಲ್ಲ. ಹಾಗಾದ್ರೆ ಯಾಕಂತ ಹೇಳಿದ್ರೆ ಸ್ವತಃ ಸಿಎಂ ಡಿಕೆ ಶಿವಕುಮಾರ್ ಅವರ ಮಾತಿದು. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಬಸವರಾಜ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಸದ್ಯ ನೋಡ್ತಾ ಇದ್ವಿ ಒಂದ್ ಕಡೆ ಸಿಎಂ ಡಿಕೆ ಶಿವಕುಮಾರ್ ಅವರ ಮಾತನ್ನ ಗಮನಿಸಿದ್ವಿ, ಖಾತೆಯಲ್ಲಿ ಏನು ಬದಲಾವಣೆ ಇಲ್ಲ ಅಂತ. ಸದ್ಯ ಏನೇನು ಬೆಳವಣಿಗೆ ಆಗ್ತಾ ಇದೆ ಅಂತ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ? ವಿಶೇಷ ಬಹಳ ಪ್ರಮುಖವಾಗಿ ಖಾತೆ ಹಂಚಿಕೆಯನ್ನ ಮಾಡಬೇಕು ಅನ್ನುವಂಥದ್ದು ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಇರತಕ್ಕಂತಹ ಒಂದು ಪ್ರಮುಖವಾದಂತಹ ಟಾಸ್ಕ್. ಯಾಕಂದ್ರೆ 8-9 ದಿನಗಳು ಕಳೆದೋಯ್ತು ಸಚಿವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ಖಾತೆಯನ್ನು ಹಂಚಿಕೆ ಮಾಡಬೇಕಾಗಿತ್ತು. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಪಟ್ಟಿಯನ್ನು ಬಿಡುಗಡೆ ಮಾಡಿ ಇವರಿಗೆ ಕಳಿಸಬೇಕಾಗಿತ್ತು ರಾಜ್ಯದ ಸಿಎಂ ಅವರಿಗೆ. ಆದ್ರೆ ಇಲ್ಲಿವರೆಗೂ ಕೂಡ ಪಟ್ಟಿ ರವಾನೆ ಆಗಿದೆ. ಆದ್ರೆ ಖಾತೆ ಹಂಚಿಕೆ ವಿಚಾರವಾಗಿ ಇನ್ನೂ ಸ್ಪಷ್ಟವಾದ ನಿರ್ಧಾರಗಳನ್ನ ಡಿ ಕೆ ಶಿವಕುಮಾರ್ ಅವರು ತೆಗೆದುಕೊಂಡಂತೆ ಕಾಣುತ್ತೆ. ಯಾಕಂದ್ರೆ ಅಂತಿಮವಾದಂತಹ ಪಟ್ಟಿಯನ್ನ ಇಲ್ಲಿವರೆಗೂ ಲೋಕಭವನಕ್ಕೆ ಕಳಿಸಬೇಕಾಗಿತ್ತು. ಬೆಳಗ್ಗಿನಿಂದಲೂ ಕೂಡ ಪಟ್ಟಿ ಕೈ ಸೇರಿದೆ ಅನ್ನುವಂತ ಮಾಹಿತಿಗಳು ಏನೋ ಲಭ್ಯ ಆಗ್ತಾ ಇದಾವೆ. ಆದ್ರೆ ಅಂತಿಮವಾದಂತಹ ಪಟ್ಟಿಯನ್ನ ಲೋಕಭವನಕ್ಕೆ ಕಳಿಸಿದ ಬಗ್ಗೆ ಕೂಡ ಸ್ವತಃ ಸಿಎಂ ಅವರು ಹೇಳ್ತಿಲ್ಲ. ಅಲ್ಲಿ ರಸೀದ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಪಟ್ಟಿ ಯಾವ ರೀತಿಯಾಗಿ ಇರುತ್ತೆ ಅನ್ನುವಂಥದ್ದನ್ನ ಅವ್ರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಪಟ್ಟಿಯಲ್ಲಿ ಒಂದಷ್ಟು ಬದಲಾವಣೆಗಳು ಆಗ್ತವೆ ಅನ್ನುವಂಥ ಚರ್ಚೆಗಳು ಇದಾವೆ. ಒಂದಷ್ಟು ಖಾತೆಗಳು ಕೂಡ ಹಿಂದೆ ಇದ್ದಂತ ಸಚಿವರು ಬದಲಾವಣೆ ಆಗಬಹುದು ಅನ್ನೋಂಥದ್ದು ಒಂದು ಚರ್ಚೆಗಳಿದಾವೆ. ಅದಕ್ಕೂ ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥ ಸಿಎಂ ಡಿ ಕೆ ಶಿವಕುಮಾರ್ ಅವರು ಯಾವ ಖಾತೆಗಳು ಬದಲಾವಣೆ ಆಗೋದಿಲ್ಲ, ಈಗ ಕೊಟ್ಟಿರ್ತಕ್ಕಂಥ ಖಾತೆಗಳನ್ನ ನಿರ್ವಹಿಸಬೇಕು ಅನ್ನೋಂಥ ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಇನ್ನುಳಿದಂತೆ ಸಚಿವರಿಗೆ ಖಾತೆಗಳನ್ನ ಹಂಚಿಕೆ ಮಾಡಬೇಕಾಗಿತ್ತು. ಯಾರ್ಯಾರಿಗೆ ಯಾವ ಖಾತೆಗಳು ಹಂಚಿಕೆ ಆಗಬೇಕು ಅನ್ನುವಂಥದ್ದು ಕೂಡ ಸಿಎಂ ಅವರು ನಿರ್ಧಾರ ಮಾಡಬೇಕಾಗಿತ್ತು. ಎಲ್ಲೋ ಒಂದ್ ಕಡೆ ಸಿಎಂ ಹಾಗೂ ಹೈಕಮಾಂಡ್ ನಾಯಕರ ನಡುವೆ ತಾಳಮೇಳ ಹೊಂದ್ತಾ ಇಲ್ವಾ ಅನ್ನೋಂಥ ಒಂದಷ್ಟು ಅನುಮಾನಗಳು ಈಗ ಕಾಣಿಸ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ 1 ವಾರಕ್ಕೂ ಹೆಚ್ಚು ಸಮಯನ ಕಳೆದ್ರೂ ಕೂಡ ಈ ಒಂದು ಪಟ್ಟಿ ಅಂತಿಮ ಮಾಡೋಕೆ ಆಗ್ತಾ ಇಲ್ಲ ಅನ್ನೋದಾದ್ರೆ ರಾಜ್ಯ ನಾಯಕರು ಮತ್ತು ಹೈಕಮಾಂಡ್ ನಾಯಕರ ನಡುವೆ ತಾಳ್ಮೇಳ ಹೊಂದ್ತಾ ಇಲ್ಲ, ಸಮನ್ವಯ ಆಗ್ತಾ ಇಲ್ಲ ಮತ್ತು ಪ್ರತಿಯೊಂದಕ್ಕೂ ಕೂಡ ಕೊಕ್ಕೆ ಹಾಕುವಂತ ಕೆಲಸವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ ಅನ್ನೋಂಥ ಪ್ರಶ್ನೆಗಳು ಕೂಡ ಎದ್ದೇಳ್ತಾ ಇದ್ದಾವೆ. ಯಾಕಂದ್ರೆ ಈ ಒಂದು ಕ್ಯಾಬಿನೆಟ್ ರಚನೆ ಅಂದ್ರೆ ಸಿಎಂ ಅವರ ಪರಮಾಧಿಕಾರ ಅನ್ನೋಂಥದ್ದು ಸಂವಿಧಾನದಲ್ಲಿ ಇರುವಂತದ್ದು. ಹೈಕಮಾಂಡ್ ಆಧಾರಿತ ಪಕ್ಷಗಳಲ್ಲಿ ಒಂದಷ್ಟು ಹೈಕಮಾಂಡ್ ಮನವಿಯನ್ನ ಹೈಕಮಾಂಡ್ ಒಂದಷ್ಟು ಸಲಹೆಗಳನ್ನ ಕೇಳಬೇಕಾಗುತ್ತೆ. ಆದ್ರೆ ಇಷ್ಟರ ಮಟ್ಟಿಗೆ ಒಂದು ಹೈಕಮಾಂಡ್ ಸಲಹೆ ಮತ್ತು ಪ್ರತಿಯೊಂದಕ್ಕೂ ಕೂಡ ಕೊಕ್ಕೆ ಹಾಕೊಂಡು ಕುತ್ಕೊಳ್ತಕ್ಕಂಥದ್ದು ಮತ್ತು ಪ್ರತಿಯೊಂದಕ್ಕೂ ಕೂಡ ಹೈಕಮಾಂಡ್ ನಾಯಕರನ್ನ ಕೇಳಬೇಕಾದಂತ ಅನಿವಾರ್ಯತೆ ಎದುರಾಗಿರೋದ್ರಿಂದ ಸಹಜವಾಗಿ ವಿಳಂಬ ಆಗ್ತಾ ಇದೆ. ಇದು ವಿಳಂಬ ಕೂಡ ಆಕ್ರೋಶಕ್ಕೆ ಕೂಡ ತಿರುಗ್ಕೊಡ್ತಾ ಇದೆ. ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಂತ ಸಂದರ್ಭದಲ್ಲಿ ಈ ತರದ ವಿಳಂಬ ನೀತಿ, ವಿಳಂಬ ಧೋರಣೆ, ಅದರಲ್ಲೂ ಅಧಿವೇಶನ ಬಂದಂತ ಸಂದರ್ಭದಲ್ಲೂ ಕೂಡ ಒಂದು ಪಟ್ಟಿಯನ್ನು ಅಂತಿಮ ಮಾಡಿ ಕಳಿಸಿಲ್ಲ ಅನ್ನುವಂಥದ್ದು ಸಾಕಷ್ಟು ಆಕ್ರೋಶಕ್ಕೆ ಗುರಿ ಆಗ್ತಾ ಇದೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ನಾಯಕರ ಇದನ್ನೊಂದು ಬಗ್ಗೆ ಒಂದಷ್ಟು ಆಕ್ರೋಶವನ್ನ ಬೇಸರವನ್ನು ಹೊರ ಆಗ್ತಾ ಇದ್ದಾರೆ. ಇಷ್ಟರ ಮಟ್ಟಿಗೆ ವಿಳಂಬ ಮಾಡಬಾರ್ದಾಗಿತ್ತು. ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಂತ ಸಂದರ್ಭದಲ್ಲಿ ಸಚಿವರಿಗೆ ಒಂದು ಅವರಿಗೆ ಹೊಣೆಯನ್ನ ಕೊಟ್ಟು ಅವರಿಗೆ ಕೆಲಸಕ್ಕೆ ಹಚ್ಚಬೇಕಾಗಿತ್ತು ಹೊರತು ಈ ತರಹದ ವಿಳಂಬ ಮಾಡೋದ್ರಿಂದ ಸಹಜವಾಗಿ ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತೆ ಮತ್ತು ವಿರೋಧ ಪಕ್ಷಗಳಿಗೆ ಆಹಾರ ಆಗುತ್ತೆ ಮತ್ತು ಸಾರ್ವಜನಿಕರಿಗೂ ಕೂಡ ಇದು ಆಹಾರವಾಗಿ ಸಿಗುತ್ತೆ. ಸರ್ಕಾರದ ಮೇಲೆ ಒಂದು ಕೆಟ್ಟ ಅಭಿಪ್ರಾಯ ಮೂಡುತ್ತೆ ಅನ್ನೋ ವೇಳೆಯಲ್ಲಿ ಇದನ್ನೇ ವಿರೋಧ ಪಕ್ಷಗಳು ಕೂಡ ಅಸ್ತ್ರವನ್ನ ಮಾಡಿಕೊಂಡು ಆಡಳಿತ ಪಕ್ಷದ ಮೇಲೆ ಮುಗಿಬೀಳುವಂತ ಸಾಧ್ಯತೆಗಳಿದೆ. ಅದಾಗಿ ಕೂಡ ಸಂಜೆ 4 ಗಂಟೆಗೆ ಸಿಎಂ ಅವರು ಸಭೆ ಕರೆದಿದ್ದಾರೆ. ಸಚಿವರಿಗೆ ಒಂದಷ್ಟು ಜವಾಬ್ದಾರಿಯನ್ನ ಹಂಚುವಂತ ಕೆಲಸವನ್ನ ಬಹಳ ಪ್ರಮುಖವಾಗಿ ಈ ಒಂದು ಅಧಿವೇಶನ ಬರ್ತಾ ಇದೆಯಲ್ಲ, ಅಧಿವೇಶನದಲ್ಲಿ ಸಚಿವರು ಒಟ್ಟಾಗಿ ಒಂದು ಅಧಿವೇಶನವನ್ನ
ಎದುರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಅವ್ರಿಗೆ ಜವಾಬ್ದಾರಿ ಅನ್ನುವಂತ ಕೆಲಸನ ಸಿಎಂ ಮಾಡ್ತಾ ಇದ್ದಾರೆ. ಓಕೆ ಓಕೆ, ಥ್ಯಾಂಕ್ ಯು ಬಸವರಾಜ್, ನಿಮ್ಮೆಲ್ಲ ಮಾಹಿತಿ. ಗೊತ್ತೇ ರೀ, ಇನ್ನೊಂದು ಗಂಟೆಲೆಲ್ಲ ನಿಮ್ಗೆಲ್ಲ ರಾಜಭವನದಿಂದ ಬರ್ತದೆ ಹೋಗಿ. ಯಾವ ಬದಲಾವಣೆನೂ ಇಲ್ಲ. ಗೊತ್ತೇ ರೀ, ಇನ್ನೊಂದು ಗಂಟೆಲೆಲ್ಲ ನಿಮ್ಗೆಲ್ಲ ರಾಜಭವನದಿಂದ ಬರ್ತದೆ ಹೋಗಿ. ಯಾವ ಬದಲಾವಣೆನೂ ಇಲ್ಲ.